ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕರ್ನಾಟಕ ಸರ್ಕಾರ ಇಲ್ಲಿ ರಿಸಲ್ಟ್ಸನ್ನು ಅಂದರೆ ಎಕ್ಸಾಮನ್ನು ಬರೆದಂತಹ ವಿದ್ಯಾರ್ಥಿಗಳ ರಿಸಲ್ಟ್ಸನ್ನು ಅನೌನ್ಸ್ ಮಾಡಲಾಗಿರುತ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಕಾಲಾವಕಾಶ ನೀಡಿದರು 27ನೇ ಏಪ್ರಿಲ್ವರೆಗೂ ಕೂಡ. ಹಾಗಾದರೆ ಇಲ್ಲಿ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ ಎಷ್ಟು ಅಂಕಗಳನ್ನು ಪಡೆದವರು ಸೆಲೆಕ್ಟ್ ಆಗಬಹುದು ಅಂತ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇವತ್ತು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ನೋಡ್ತಾ ಹೋಗಿ ಈ ವಿಡಿಯೋ ಮೂಲಕ ಒಟ್ಟು ಇಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಸಲ್ಲಿಸಿದವರು ಎಷ್ಟು ಅನ್ನೋದರ ಆಧಾರ ಮೇಲೆ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡೋಣ, ಮೊದಲನೇದಾಗಿ ಇಲ್ಲಿ ಇಡೀ ಸ್ಟೇಟ್ ಲೆವೆಲಲ್ಲಿ 79,358 ಅಪ್ಲಿಕೇಶನ್ಗಳು ಇಲ್ಲಿ ಸಲ್ಲಿಕೆ ಆಗಿವೆ. ಅಂದರೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿದವರ ಸಂಖ್ಯೆ ಅದು ಇಡೀ ಸ್ಟೇಟ್ ಲೆವೆಲಲ್ಲಿ. ಆದರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಇದು ಒಂದು ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳು ಇಲ್ಲಿ ಶಾಲಾವಾರು ಆಯ್ಕೆ ಪ್ರಕ್ರಿಯೆ ನಡೀತದೆ. ಇದು ಒಂದು ಶಾಲೆಯಿಂದ ಒಂದು ಶಾಲೆಗೆ ಕಟ್ ಆಫ್ ಮಾರ್ಕ್ಸ್ಗಳು ಡಿಫರೆನ್ಸಸ್ ಇರುತ್ತದೆ, ಒಂದಕ್ಕೆ ಒಂದು ಸಹ ಸಂಬಂಧ ಇರುವುದಿಲ್ಲ. ಇಡೀ ಸ್ಟೇಟ್ ಲೆವೆಲ್ ಕಟ್ ಆಫ್ ಮಾರ್ಕ್ಸ್ಗಳು ಆಗಿರುವುದಿಲ್ಲ ಇದು. ಹಾಗಾಗಿ ಇಡೀ ಒಂದೊಂದು ಶಾಲೆಗೆ ಒಂದೊಂದು ರೀತಿ ಕಟ್ ಆಫ್ ಮಾರ್ಕ್ಸ್ಗಳು ಇಲ್ಲಿ ಬಿಡುಗಡೆ ಆಗುತ್ತದೆ. ಇಲ್ಲಿ ಅವರು ಪಡೆದುಕೊಂಡಂಥ ಅಂಕಗಳು ಹಾಗೂ ಅವರ ಮೀಸಲಾತಿ, ಅಂದರೆ ಇಲ್ಲಿ ಕನ್ನಡ ಮಾಧ್ಯಮ ಆಗಿರಬಹುದು, ಅದರೊಂದಿಗೆ ವಿಶೇಷ ಚೇತನರಾಗಿದ್ದರೆ ಅಂಗವಿಕಲರು ಅಂತ ಹೇಳ್ತೀವಲ್ಲ, ಅದು ಆ ರೀತಿ ಅವರಿಗೂ ಕೂಡ ಇಲ್ಲಿ ಸಪ್ರೇಟ್ ಆದಂತಹ ಮೀಸಲಾತಿ ಇರುತ್ತೆ. ಅದರೊಂದಿಗೆ ಇಲ್ಲಿ ಮಹಿಳಾ ಮೀಸಲಾತಿ ಇರುತ್ತದೆ ಮತ್ತು ಇಲ್ಲಿ ಪ್ರವರ್ಗ ಕಾಸ್ಟ್ ವೈಸ್ ಕೂಡ ಇಲ್ಲಿ ಮೀಸಲಾತಿ ಇರುತ್ತದೆ. ಹಾಗಾಗಿ ಈ ಪ್ರಕ್ರಿಯೆ ಪಡೆದುಕೊಂಡ ಅಂಕಗಳ ಆಧಾರ ಮೇಲೆ ಅವರ ಮೀಸಲಾತಿ ಆಧಾರ ಮೇಲೆ ಇಲ್ಲಿ ಸೆಲೆಕ್ಷನ್ ನಡೀತದೆ. ಅದು ಅವರು ಯಾವ ಶಾಲೆಗೆ ಅರ್ಜಿ ಸಲ್ಲಿಸಿದ್ದಾರೋ ಅದೇ ಶಾಲೆಯಲ್ಲಿಯೇ ಅವರು ಇಲ್ಲಿ ಸೆಲೆಕ್ಷನ್ಗೆ ಅವಕಾಶ ಇರುತ್ತದೆ. ಒಂದು ವೇಳೆ ಅಂಕಗಳು ಕಡಿಮೆ ಬಂದು ಅಂತ ಮತ್ತೊಂದು ಶಾಲೆಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಮೊರಾರ್ಜಿ ಶಾಲೆಗೆ ಯಾವ ರೀತಿ ಇದು ಮೀಸಲಾತಿ ಆ ಶಾಲೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಇರೋದಿಲ್ಲ. ಅಲ್ಲಿ ಆಪ್ಷನ್ಸ್ಗಳು ಬಹಳಷ್ಟು ಇದಾವೆ, ಶಾಲೆಗಳ ಸಂಖ್ಯೆ ಜಾಸ್ತಿ ಅದಾವೆ. ಇಲ್ಲಿರುವಂಥ ಶಾಲೆಗಳು ಒಂದು ತಾಲೂಕಿಗೆ ಒಂದದವು, ಅದು ಕೇವಲ ಇಡೀ ಸ್ಟೇಟ್ ಲೆವೆಲಲ್ಲಿ 74 ಶಾಲೆಗಳದಾವು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ನಿಮ್ಮ ತಾಲೂಕು ಯಾವುದು, ಎಷ್ಟು ಅರ್ಜಿಗಳು ಸಲ್ಲಿಕೆ ಆಗಿವೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನಾನು ಉದಾಹರಣೆ ತೆಗೆದುಕೊಳ್ಳೋದಾದರೆ ಫಸ್ಟ್ ಬಾಗಲಕೋಟೆ ಡಿಸ್ಟಿಕ್ ಅಂತ ತಾವು ನೋಡ್ತಾ ಹೋಗ್ಬೋದು. ಬಾದಾಮಿ ತಾಲೂಕಿದೆ ನೋಡ್ತಾ ಹೋಗಿ. ಒಟ್ಟು 1730 ಅಪ್ಲಿಕೇಶನ್ಗಳು ಸಲ್ಲಿಕೆಯಾಗಿವೆ. ಹಾಗಾದರೆ ಇನ್ನುಳಿದ ತಾಲೂಕುಗಳನ್ನು ನೋಡ್ತಾ ಹೋಗ್ಬೋದು. ತಾವು ತಮ್ಮ ತಾಲೂಕು ಯಾವುದನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಸಂಪೂರ್ಣ ಎಲ್ಲ ತಾಲೂಕುಗಳ ಲಿಸ್ಟನ್ನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಒಟ್ಟಾರೆಯಾಗಿರುವಂತಹ 74 ಏನು ಆದರ್ಶ ವಿದ್ಯಾಲಯಗಳಿದಾವೋ ಆ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಂತೂ ಬಹಳಷ್ಟು ಕಡಿಮೆ ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತಲೇ ಹೇಳ್ಬೋದು. ಇನ್ನು ಕೆಲವು ಶಾಲೆಗಳಲ್ಲಿ ಸಾಕಷ್ಟು ಅಪ್ಲಿಕೇಶನ್ಗಳು ಇಲ್ಲಿ ಸಲ್ಲಿಕೆಯಾಗಿವೆ. ಆದರೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿದವ್ರಿಗಿಂತಲೂ ಎಕ್ಸಾಮ್ ಬರೆದವರು ಇನ್ನೂ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ಇಡೀ ಸ್ಟೇಟ್ ಲೆವೆಲಲ್ಲಿ 79,358 ಅಪ್ಲಿಕೇಶನ್ಗಳು ಇದ್ದರೂ ಕೂಡ ಇಲ್ಲಿ ಇನ್ನೂ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಒಂದೊಂದು ಆದರ್ಶ ವಿದ್ಯಾಲಯದ ಏನು ಎಕ್ಸಾಮನ್ನು ಬರೆದಿದ್ರು ಒಂದೊಂದು ತಾಲೂಕಲ್ಲಿ ಭಾಳಷ್ಟು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಾವು ನೋಡಿದ ಹಾಗೆಯೇ ಒಂದೊಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಅಲ್ಲಿ ಇನ್ನೂ ಎಕ್ಸಾಮ್ ಬರೆದವರು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಅಪ್ಲಿಕೇಶನ್ಸ್ಗಳನ್ನು ಸಲ್ಲಿಸಿದ್ದಾರೆ, ಎಕ್ಸಾಮನ್ನು ಕಡಿಮೆ ಜನ ಬರೆದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ಇಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಇತ್ತು ಅಂತ ಹೇಳ್ಬೋದು ಕಳೆದ ಬಾರಿಗೆ ಹೋಲಿಸಿದರೆ. ಆದರೆ ಇಲ್ಲಿ ಕಾಂಪಿಟೇಷನ್ ಕೂಡ ಅದೇ ರೀತಿ ಇದೆ. ಆದರೆ ಅರ್ಜಿಗಳನ್ನು ಸಲ್ಲಿಸೋದು ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಕಡಿಮೆ ಅಂಕ ಬಂದವರು ಕೂಡ ಇಲ್ಲಿ ಒಳ್ಳೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಆಯ್ಕೆ ಆಗಲಿಕ್ಕೆ. ಯಾಕಂದರೆ ಅರ್ಜಿಗಳನ್ನು ಸಲ್ಲಿಸಿದವರು ಎಕ್ಸಾಮ್ ಅಷ್ಟು ಜನ ಬರೆದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ತಾವು ಕೂಡ ನೋಡ್ತಾ ಹೋಗಿ. ಇಲ್ಲಿ ಒಟ್ಟು ಎಲ್ಲ ಏನು ಆದರ್ಶ ವಿದ್ಯಾಲಯಗಳ ಲಿಸ್ಟ್ ಸಂಪೂರ್ಣ ಇಲ್ಲಿ ನಾನು ಶೋ ಮಾಡಿದ್ದೀನಿ. ತಾವು ಕೂಡ ಈ ವಿಡಿಯೋ ಮೂಲಕ ನೋಡ್ತಾ ಹೋಗ್ಬೋದು. ಒಟ್ಟು ಎಷ್ಟು ಶಾಲೆಗಳದಾವು, ಎಷ್ಟು ಅರ್ಜಿಗಳು ಸಲ್ಲಿಕೆ ಆಗಿದಾವು, ಅದರ ಮೇಲೆ ಇಲ್ಲಿ ಎಕ್ಸಾಮನ್ನು ಬರೆದವ್ರು ಕೂಡ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಎಕ್ಸಾಮ್ ಸೆಂಟ್ರಿಗೆ ಹೋಲಿಸಿದಾಗ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಒಂದು 20ರಿಂದ 30 ವಿದ್ಯಾರ್ಥಿಗಳು ಎಕ್ಸಾಮನ್ನು ಕಡಿಮೆ ಬರೆದಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ಗಳನ್ನು ನೋಡ್ತಾ ಹೋದರೂ ಇನ್ನೂ ಕಡಿಮೆ ಇರುತ್ತೆ. ಒಂದು ತಾಲೂಕಿನಲ್ಲಿ ಇಲ್ಲಿ ಅಂದಾಜಾಗಿ ಒಂದು 100ರಿಂದ 200, 300 ವಿದ್ಯಾರ್ಥಿಗಳಲ್ಲಿ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ವಿಡಿಯೋ ಮೂಲಕ ಏನು ಅಂದರೆ, ಇಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ಮತ್ತು ಅವರು ಪಡೆದುಕೊಂಡ ಅಂಕಗಳು ಮತ್ತು ಮೀಸಲಾತಿ ಅದರ ಮೇಲೆ ನಡೆಯುತ್ತೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಇಲ್ಲಿ ಅರ್ಜಿ ಹಾಕಿರೋಂಥ ವಿದ್ಯಾರ್ಥಿಗಳ ಸಂಖ್ಯೆಗೂ ಎಕ್ಸಾಮ್ ಬರೆದವರ ಸಂಖ್ಯೆಗೂ ಇಲ್ಲಿ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಒಳ್ಳೆಯ ಅವಕಾಶ ಇದೆ ಸೆಲೆಕ್ಷನ್ ಆಗಲಿಕ್ಕೆ ಅಂತ ಇವತ್ತಿನ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ತಮ್ಮ ಜಿಲ್ಲೆಯ ತಾಲೂಕು ಯಾವುದಂತ ನೋಡ್ಕೊಳ್ಳಿ, ಎಷ್ಟು ಅರ್ಜಿಗಳು ಸಲ್ಲಿಕೆ ಆಗಿದೆ ಅಂತ ಕೂಡ ತಾವು ನೋಡ್ಬೋದು ಅಂತ ತಮಗೆ ತಿಳಿಸ್ತೀನಿ.